ಹಲೋ ನಮಸ್ತೆ ಎಲ್ರಿಗೂ. ಒಂದೆರಡು ತಲೆ ಕೂದಲು ಬೆಳ್ಳಗಾಗ್ತಾ ಇದೆ ಅಂತಂದ ಕೂಡಲೇ ನಾವು ಹೇರ್ ಡೈನ ಅಪ್ಲೈ ಮಾಡ್ಕೋಬೇಕಾ ಅಥವಾ ಮದಿರಂಗಿಯನ್ನು ಅಪ್ಲೈ ಮಾಡ್ಕೋಬೇಕಾ? ಫ್ಯೂಚರಲ್ಲಿ ಉಳಿದಿರೋ ತಲೆ ಕೂದಲು ನೆರೆಯಬಾರ್ದು ಅಂತಂದರೆ ಏನು ಮಾಡಬೇಕು? ಇದೆಲ್ಲದಕ್ಕೂ ನಾನು ಅದ್ಭುತವಾಗಿರುವಂಥ ಸಿಂಪಲ್ ಆಗಿರುವಂಥ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಈ ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು, ನೀವು ಬೇರೆ ಯಾವ ಟೆನ್ಷನನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಒಂದೆರಡು ಚಿಕ್ಕವರಿರಲಿ ದೊಡ್ಡವರಿರಲಿ ತಲೆ ಕೂದಲು ಬೆಳ್ಳಗಾಗಲಿಕ್ಕೆ ಶುರುವಾಗಿದೆ ಅಂದ ತಕ್ಷಣ ನೀವು ಇಮ್ಮಿಡಿಯೇಟಾಗಿ ಹೋಗಿ ಯಾವುದೋ ಹೇರ್ ಡೈಯನ್ನು ಅಪ್ಲೈ ಮಾಡೋದಲ್ಲ, ಆ ಥರ ಮಾಡಬಾರ್ದು. ನೀವು ಹೇರ್ ಡೈಗೆ ಡೈರೆಕ್ಟಾಗಿ ಹೋದ್ರಿ ಅಂತಂದರೆ ತಲೆ ಕೂದಲಿನ ರೂಟ್ ಇದೆಯಲ್ವ, ಅದು ವೀಕ್ ಆಗಿ ಉಳಿದಿರುವಂಥ ತಲೆ ಕೂದಲು ಕೂಡ ತುಂಬ ಬೇಗ ಬೆಳ್ಳಗಾಗುವಂಥ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಹೇರ್ ಡೈಯಲ್ಲಿ ಈ ಪ್ಯಾರಾಬೆನ್ ಇಂಥದ ಕೆಟ್ಟ ಅಂಶಗಳು ತುಂಬ ಜಾಸ್ತಿ ಇರುತ್ತೆ. ಇದು ತಲೆ ಕೂದಲನ್ನು ಬೇಗ ನೆರೆಯೋ ಥರ ಮಾಡುತ್ತೆ. ಅದರ ಬದಲಾಗಿ ನಾವು ಏನು ಮಾಡ್ಬೋದು? ತುಂಬಾ ಸಿಂಪಲ್ ಆಗಿ ಒಂದೆರಡು ತಲೆ ಕೂದಲು ಬೆಳ್ಳಗಾಗ್ತಾ ಇದೆ ಅಂದ ತಕ್ಷಣ ನಾವು ಮದಿರಂಗಿಯನ್ನು ಬಳಸಬೇಕು. ಮದಿರಂಗಿ ಪ್ಯೂರ್ ಆಗಿರುವಂಥ ಎಲೆ ಇದ್ದರೆ ಅದನ್ನ ಟೀ ಅಥವಾ ಕಾಫಿ ಡಿಕಾಕ್ಷನಲ್ಲಿ ನೀವು ರುಬ್ಬಿಬಿಟ್ಟು ಕಲಿಸ್ಬಿಟ್ಟು ತಲೆ ಕೂದಲಿಗೆ ಹಚ್ಚಿ 2 ಗಂಟೆ ಬಿಟ್ಟು ತೊಳಿಬೋದು. ಇಲ್ದಿದ್ರೆ ಪ್ಯೂರ್ ಆಗಿರುವಂಥ ಮದಿರಂಗಿ ಪೌಡರ್ ಬರುತ್ತೆ, ಅದನ್ನ ಟೀ ಅಥವಾ ಕಾಫಿ ಡಿಕಾಕ್ಷನಲ್ಲಿ ನೀವು ಪೇಸ್ಟ್ ಮಾಡಿಬಿಟ್ಟು ತಲೆ ಕೂದಲಿಗೆ ಹಚ್ಚಿ 2 ಗಂಟೆ ಬಿಟ್ಟು ತೊಳಿಬೋದು. ಇದು ಯಾವುದೋ ಬೇಡ, ಮಾಡೋದಕ್ಕಿಂತ ತುಂಬ ಕಷ್ಟ ಅಂತಿದ್ರೆ ನಿಮಗೆ ರೆಡಿಮೇಡ್ ಈ ಹೆನ್ನ ಪೇಸ್ಟ್ ಸಿಗುತ್ತೆ. ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಟೀ ಮತ್ತು ಕಾಫಿ ಡಿಕಾಕ್ಷನಲ್ಲಿ ಕಲಸಿರುವಂಥ ಹೆನ್ನ ಪೇಸ್ಟೇ ಸಿಗುತ್ತೆ. ಅದನ್ನ ತಗೊಂಬಂದು ಬೇಕಾದರೂ ಹಚ್ಕೊಂಡು ನೀವು ತಲೆ ಸ್ನಾನ ಮಾಡ್ಬೋದು 2 ಗಂಟೆ ಬಿಟ್ಟು. ಅದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂತಿದ್ರೆ ಇನ್ಸ್ಟಾದಲ್ಲಿ ನೀವು ನನ್ನ ಈ ವಿಡಿಯೋನ ನೋಡೋದಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅಥವಾ ಯೂಟ್ಯೂಬ್ ಫೇಸ್ಬುಕ್ಕಲ್ಲಾದರೆ ಫಸ್ಟ್ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅದರಲ್ಲಿ ಲಿಂಕ್ ಇರುತ್ತೆ, ಅದನ್ನ ಹಚ್ಕೋಬೋದು. ಇದರ ಜೊತೆಗೆ ವಾರಕ್ಕೆ 2 ಸರಿ ತೆಂಗಿನೆಣ್ಣೆ ಮತ್ತು ಹರಳೆಣ್ಣೆನ ಒಂದು ಸ್ವಲ್ಪ ಕರಿಬೇವು ಹಾಕಿ ಬಿಸಿ ಮಾಡಿಕೊಂಡು ಆ ಎಣ್ಣೆನ ತಲೆಗೆ ಹಚ್ಚಿ 5 ನಿಮಿಷ ಮಸಾಜ್ ಮಾಡಿ 2 ಗಂಟೆ ಬಿಟ್ಟು ತೊಳೆಯುವಂಥದ್ದು. ವಾರಕ್ಕೊಂದ್ಸರಿ ಅಥವಾ 2 ಸರಿ ನೆಲ್ಲಿಕಾಯಿ ಪೌಡರ್ ಮತ್ತು ಕರಿಬೇವಿನ ಪೌಡರನ್ನು ಮೊಸರಿನ ಜೊತೆ ಕಲಿಸ್ಬಿಟ್ಟು ಹೇರ್ ಮಾಸ್ಕ್ ಥರ ತಲೆಗೆ ಹಚ್ಬಿಟ್ಟು 1 ಗಂಟೆ ಬಿಟ್ಟು ನೀವು ತೊಳ್ಕೊಳ್ಳುವಂಥದ್ದು. ಈ ಥರ ಮಾಡೋದ್ರಿಂದ ಕೂಡ ತಲೆ ಕೂದಲು ಬೇಗ ನೆರೆಯೋದು ತಪ್ಪುತ್ತೆ, ತಲೆ ಕೂದಲು ಸ್ಟ್ರಾಂಗ್ ಆಗಿ ಬರುತ್ತೆ, ದಪ್ಪ ಬರುತ್ತೆ, ಕಪ್ಪು ಬರುತ್ತೆ, ಹಾಗೆಯೇ ಉದ್ದ ಬರುತ್ತೆ, ಶೈನ್ ಆಗುತ್ತೆ. ನಮಗೆ ತುಂಬ ಬೇಗ ತಲೆ ಕೂದಲು ನೆರೆಯುತ್ತಲ್ವ ಅಂತ ಆ ಟೆನ್ಷನ್ ಕೂಡ ನಿಮಗೆ ತಪ್ಪುತ್ತೆ. ಸೊ ಈ ಟಿಪ್ಸನ್ನು ಫಾಲೋ ಮಾಡಿ, ಇಷ್ಟೇ ಸಾಕು, ಆರಾಮ್ಸೆ ನೀವು ಇರಬಹುದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದ್ರೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.